ಎಲ್ರಿಗೂ ನಮಸ್ಕಾರ. ಈಗ ಥಂಡಿ ಕಾಲ ಬಂತು ಅಂದರೆ ಅಲ್ಲಲ್ಲೇ ಕಾಲು ಹಿಡ್ಕೊಳ್ತು, ಕೈ ಹಿಡ್ಕೊಳುತ್ತೆ, ಎಲ್ಲ ಜಾಯಿಂಟ್ಸಲ್ಲಿ ನೋವು ಹೆಚ್ಚಾಗುತ್ತೆ. ಹಿಂದೆ ಏನಾದರೂ ಏಟಾಗಿದ್ರೆ ಅದು ಕೂಡ ಈಗ ನೋವು ಕಾಣಿಸ್ಕೊಳ್ಳುತ್ತೆ. ಸೊ ನಿಮ್ಮ ಬಾಡಿನ ವಾರ್ಮ್ ಆಗಿ ಇಟ್ಕೋಬೇಕು, ಆಗ ಈ ನೋವು ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಬಿಸಿಲಿಗೆ ಮೈ ಒಡ್ಡೋದಾಗಿರ್ಬೋದು, ಅಗ್ನಿ ಮುದ್ರಾ ಇದನ್ನು ಪ್ರಾಕ್ಟೀಸ್ ಮಾಡುವಂಥದ್ದು, ವಾಯು ಮುದ್ರಾ ಇದನ್ನು ಪ್ರಾಕ್ಟೀಸ್ ಮಾಡುವಂಥದ್ದು, ಇಂಥದ್ದೆಲ್ಲ ಮತ್ತು ವ್ಯಾಯಾಮ ಇದೆಲ್ಲ ಮಾಡಿಕೊಂಡ್ರೆ ನಮ್ಮ ಬೋನ್ ಸ್ಟ್ರೆಂತನ್ನು ಕಾಪಾಡ್ಕೋಬೋದು. ಮತ್ತು ಜಾಯಿಂಟ್ಸ್ ಮಧ್ಯೆ ಏನು ಸೈನೋವಲ್ ಫ್ಲೂಯಿಡ್ ಇರುತ್ತಲ್ವ ಅದನ್ನು ವಾಪಸ್ ಉತ್ಪತ್ತಿ ಆಗೋ ಥರ ಕೆಲವೊಂದು ಪರ್ಟಿಕ್ಯುಲರ್ ಎಕ್ಸಸೈಸಲ್ಲಿ ಮಾಡ್ಕೊಳ್ತಾ ಹೋಗ್ಬೋದು. ನೀವು ಮನೆ ಮದ್ದು ಥರ ಕೂಡ ಕ್ಯಾಲ್ಸಿಯಂ ಹೆಚ್ಚಿರೋವಂಥ ಅಥವಾ ಕೆಲವೊಂದು ಸೊಪ್ಪು, ಐರನ್ ಕಂಟೆಂಟು, ಫೋಲಿಕ್ ಆ್ಯಸಿಡ್ ಕಂಟೆಂಟು ಎಲ್ಲ ಹೆಚ್ಚಿರುವಂಥ ನ್ಯಾಚುರಲ್ ಆಗಿರೋ ಅಂಥದ್ದು ಹಣ್ಣು ಮತ್ತು ತರಕಾರಿಗಳನ್ನು ಹಸಿಯಾಗಿ ಅಥವಾ ಸ್ವಲ್ಪ ಬಾಯ್ಲ್ ಮಾಡಿ ಈ ಥರ ತಗೊಳ್ತಾ ಬನ್ನಿ. ಸೊ ಎಲ್ಲ ಥರದಲ್ಲೂ ನೀವು ಹೆಲ್ದಿಯಾಗಿರ್ತೀರಿ. ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಬೋನು ಮತ್ತು ಮಸಲ್ ಸ್ಟ್ರಾಂಗ್ ಆಗಬೇಕು. ಆ ಸ್ಟ್ರೆಂತನ್ನು ಕಾಪಾಡ್ಕೊಳ್ಳಿಕ್ಕೆ ಇಂಥದ್ದೆಲ್ಲ ಮಾಡ್ತಾ ಹೋಗಿ. ಎಲ್ರಿಗೂ ಒಳ್ಳೆಯದಾಗಲಿ.